ಉದ್ದೇಶ ಕೇಂದ್ರ ಸರ್ಕಾರದವರು ಅಂದರೆ ಬಿಜೆಪಿ ಸರ್ಕಾರದವರು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಸತತವಾಗಿ ಒಂದು ವಾರದಿಂದ ಹೆಚ್ಚಿಗೆ 4 ಸತಿ ಹೆಚ್ಚಿಗೆ ಮಾಡಿದ್ದಾರೆ. 4 ಸತಿ ಅವ್ರೇನಾದ್ರು ಒಂದೇ ಸತಿ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಅಂದ್ಕೊಂಡು 52 ರೂಪಾಯಿ ಗೊತ್ತಾಗಲ್ಲ ಬಿಡುತ್ತೆ, ನಾಳೆ 2 ರೂಪಾಯಿ, ನಾಡಿದ್ದು 2 ರೂಪಾಯಿ, 3-4 ದಿವಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. 30ನೇ ತಾರೀಕು, ಈ ತಿಂಗಳು 30ನೇ ತಾರೀಕು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಾವು ಮಾಡಬೇಕು, ಪ್ರೊಟೆಸ್ಟ್ ಮಾಡಬೇಕು. ಅವರವರ ಜಿಲ್ಲೆಯಲ್ಲಿ ಯಾರು ಹೆಚ್ಚಿಗೆ ಚೆನ್ನಾಗಿ ಪ್ರೊಟೆಸ್ಟ್ ಮಾಡಿ ಇದ್ರ ವಿರುದ್ಧವನ್ನು ನಾವು ಹೋರಾಡಬೇಕಂತೇಳಿ ನಮ್ಮ ಎಲ್ಲ ರಾಜ್ಯಕ್ಕೆ ಕರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಅದಕ್ಕೆ ವೇದಿಕೆ ಮೇಲೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಪ್ರೀತಿಯ ಅಕ್ಕನವರಾದ ಮಹಿಳಾ ಘಟಕದ ಹೇಮಮಾಲಿನಿ ಅವರು, ಮತ್ತು ನಮ್ಮ ಕೂಡ ಅಧ್ಯಕ್ಷರಾದ ಅನಿಫನ್ ಅವರು, ಮತ್ತು ಈ ಇದಕ್ಕೆ ನಮಗೆ ಹಿರಿಯರಾದಂತಹ ವೆಂಕಟರಾಜನವರು ಎಲ್ಲರಿಗೂ, ಮತ್ತು ನಮ್ಮ ಪ್ರೀತಿ ಎಲ್ಲ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರುಗಳು ಯಾರ್ಯಾರು ಬಂದಿದ್ದಾರೆ, ಯಾರು ಬಂದಿರುತ್ತೆ ದಯವಿಟ್ಟು ಒಂಚೂರು ಅಟೆಂಡೆನ್ಸ್ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ಬೇರೆಯವ್ರಿಗೆ ಯಾರಿಗೂ ಇದು ಅನ್ವಯ ಆಗಲ್ಲ. ಬ್ಲಾಕ್ ಅಧ್ಯಕ್ಷರುಗಳೇ ಇಂಪಾರ್ಟೆಂಟ್. ಅವರೇ ಬಂದಿಲ್ಲ ಅಂದರೆ ಈ ಕಾರ್ಯಕ್ರಮ ಸರಿಯಾಗಿ ನಡೆಯಲ್ಲ. ನಾವು ಮೇನ್ ಇಂಪಾರ್ಟೆಂಟ್ ಆಗಿ ಹೇಳ್ತಿದ್ದೆ ಅವರಿಗೆ. ನಮಗೆ KPCC ಮಾಹಿತಿನೂ ಕೊಟ್ಟಿದ್ದಾರೆ, ನೀವು ಮೀಟಿಂಗ್ ಕರೆದ್ಬಿಟ್ಟು ಯಾರ್ಯಾರು ಬಂದಿಲ್ಲ ಅಂದರೆ ನೀವು ಅಟೆಂಡೆನ್ಸ್ ಮಾಡ್ಕೊಂಡು ಬನ್ನಿ, ಆಮೇಲೆ ನಾವೇ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಸ್ಟ್ರಿಕ್ಟಾಗಿ ಎಲ್ಲರಿಗೂ ಪ್ರತಿಯೊಬ್ಬರು ನಾನು ಬೆಳಗ್ಗೆ ಎಲ್ಲರಿಗೂ ಫೋನ್ ಮಾಡಿ ಸಾಯಂಕಾಲ ಬರದೇ ಇರೋರು ಒಂದಿಬ್ಬರೇನೋ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಬೆಳಗ್ಗೆನೇ ಹೇಳಿದ್ದಾರೆ, ಪ್ರಾಬ್ಲಮ್ ಹೇಳಿದ್ದಾರೆ, ನಾವು ಬೇರೆ ಕಡೆ ಇದ್ದೀವಿ, ನಾವು ಇಂಥ ಕಡೆ ಆಯ್ತು ಅವ್ರಿಗೆ ಎಲ್ಲ ಬರ್ತೀವಿ ಅಂತೇಳಿ ಟೈಮ್ ಬರಲಿಲ್ಲ ಅಂದರೆ ಬರ್ತೀವಿ ಅಂತೇಳಿ ಬರದೇ ಇರೋದು ತಪ್ಪಲ್ಲ. ಬರಲ್ಲ, ಏನೋ ಮದುವೆನೋ ಏನೋ ಇರ್ತದೆ, ಮನೇಲಿ ಕೆಲಸ ಕಾರ್ಯ ಇದ್ದರೆ ಬರೋದು ಬೇಡ, ಬರ್ತೀವಿ ಅಂತ ಮಾತಾಡ್ತು ಬರದೇ ಇದ್ರೆ ಕಷ್ಟ ಆಗುತ್ತೆ. ಈಗ ನಾವೆಲ್ಲ ಮಾತಾಡಬೇಕಾದ್ರೆ ಒಂದೇ ಉದ್ದೇಶ, 30ನೇ ತಾರೀಕು ಯಾರ ನೇತೃತ್ವದಲ್ಲಿ ಮಾಡೋದು ಅಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಮಾಡೋದು. ಎಲ್ಲ DK ಶಿವಕುಮಾರ್ ಹೇಳಿದರೆ ಎಲ್ಲ MLAಗಳು ಬರಬೇಕು, ಎಲ್ಲ MLA ಇವರು XMLAಗಳು ಬರಬೇಕು. ನಮ್ಮವರು ಪ್ರತಿಯೊಬ್ಬರು ಅವರ ಮುಖಾಂತರ ಎಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರುಗಳು, ಜಿಲ್ಲಾ ಕಾರ್ಯಕರ್ತರು ಪ್ರತಿಯೊಬ್ಬರು ಅಲ್ಲಿ ಬರಬೇಕು ಅಂತ ಸಿಟ್ಟಾಗಿ ಹೇಳಿದ್ದಾರೆ. ದಯವಿಟ್ಟು ಇದಕ್ಕೆ ಯಾರ ಸಲಹೆ ಏನಾದರೂ ಕೇಳೋಣ ಅಂತೇಳಿ ನಾನು ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿರೋದು. ಯಾವ ಥರ ಮಾಡಬೇಕು, ಯಾವ ಜಾಗದಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅಂತ ನಾನೇನಿನ್ನು ಏನೂ ನಿರ್ಧಾರ ಮಾಡಿಲ್ಲ. ನಾನು ಹೊಸಬಾಯಿಗೆ ನೀವು ಇಷ್ಟು ದಿನ ಎಲ್ಲೆಲ್ಲಿ ಮಾಡ್ತಿದ್ರಿ, ಹೇಗೆ ಮಾಡ್ತಿದ್ರಿ ಅಂತ ನಿಮ್ಮ ಸಲಹೆಗಳನ್ನು ಕೊಡಿ, ಆಮೇಲೆ ನಾನು ಫೈನಲ್ ಆಗಿ ಒಂದು ನಿರ್ಧಾರ ತಗೊಂಡು ನಾವು ಮಾತಾಡ್ತೀನಿ ಅಷ್ಟಲ್ವಾ.